ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎರಡನೆಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆಯಾದಂಥ ಬೆಳಗಾವಿಗೆ, ಅದು ಚಿಕ್ಕೋಡಿ ವಿಭಾಗದಲ್ಲಿ ಬರ್ತಕ್ಕಂಥ ಅಥಣಿ ಮತಕ್ಷೇತ್ರದ ಹಾಲಿ ಶಾಸಕರಾದಂಥ ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮ ಸಮಾಜದ ಹಿರಿಯರಾದಂಥ ಗಾಣಿಗೆ ಸಮಾಜದ ಹಿರಿಯರಾದಂಥ ಲಕ್ಷ್ಮಣ್ ಸವದಿ ಅವರಿಗೆ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನು ಇವತ್ತಿನ ದಿನ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಗಾಣಿಗೆ ಸಮಾಜ ವತಿಯಿಂದ ಅವರಿಗೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂದರೆ ಅವರು BJP ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದು ಇವತ್ತಿಗೆ 3 ವರ್ಷ ಆಯಿತು, ಮೂರುವರೆ ವರ್ಷ ಆಗಲಿಕ್ಕೆ ಬಂತು. ಇಲ್ಲಿವರೆಗೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಕೊಟ್ಟಿದ್ದರು, ವಾಗ್ದಾನವನ್ನು ಕೊಟ್ಟಿದ್ದರು. ವಾಗ್ದಾನ ಪ್ರಕಾರ ಇವತ್ತಿನ ದಿನ ಕೇಂದ್ರದಲ್ಲಿರ್ತಕ್ಕಂಥ AIC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಇರ್ಬೋದು, ಸೋನಿಯಾ ಗಾಂಧೀಜಿ ಅವರು ಇರ್ಬೋದು, ರಾಹುಲ್ ಗಾಂಧೀಜಿ ಅವರು ಇರ್ಬೋದು, ಪ್ರಿಯಾಂಕಾ ಗಾಂಧೀಜಿ ಅವರು ಇರ್ಬೋದು, KC ವೇಣುಗೋಪಾಲ್ ಜಿ ಅವರು ಇರ್ಬೋದು, ಸುರ್ಜೇವಾಲಾಜಿ ಅವರು ಇರ್ಬೋದು, ನಮ್ಮ ಕರ್ನಾಟಕ ರಾಜ್ಯದ ಯುವಕರಂತೆ ಕಣ್ಮಣಿಯಾಗಿ ತಮ್ಮದೇ ಆದಂಥ ಛಾಪ್ ಮೂಡಿಸಿದಂಥ ಹೊಸದಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಸಹ ನಮ್ಮ ಸೌದಿ ಅವರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅನ್ನುವಂಥ ಮತ್ತು ಆಶಾಭಾವನೆಯನ್ನು ಕೊಟ್ಟರು. ಅದರ ಜೊತೆಗೆ ನೂತನವಾಗಿ KPC ಅಧ್ಯಕ್ಷರಂಥ BK ಹರಿಪ್ರಸಾದ್ ಜಿ ಅವರು ಇರ್ಬೋದು, ನಮ್ಮ ಹಿಂದಿನ 3 ವರ್ಷದ ಮಾಜಿ ಮುಖ್ಯಮಂತ್ರಿಗಳಾದ ಹಿಂದುಳಿದ ವರ್ಗದ ನಾಯಕರಂಥ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಅವರಿಗೆ ಮಂತ್ರಿ ಸ್ಥಾನವನ್ನು ಇವತ್ತಿನ ದಿನ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಇವತ್ತಿನ ದಿನ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಕಾಂಗ್ರೆಸ್ನ ಮುಖಂಡರಿಗೂ ಮತ್ತು ದಿಲ್ಲಿಯಲ್ಲಿರ್ತಕ್ಕಂಥ ನಮ್ಮ AICC ಇದರಲ್ಲಿರ್ತಕ್ಕಂಥ ಮೇನ್ ಇರ್ತಕ್ಕಂಥ ಎಲ್ಲರಿಗೂ ನಮ್ಮ ಸಮಾಜ ಬೆಳಗಾವಿ ಜಿಲ್ಲೆಯ ಗಾಣಿಗ ಸಮಾಜದ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ರಮೇಶ್ ಕೌಟಗಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಬೆಳಗಾವಿ ಜಿಲ್ಲಾ ಗಾಣಿಗ ಸಂಘದ ಅಧ್ಯಕ್ಷನು.